ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಕೋವಿಡ್-19 ಚೇತರಿಕೆಯ ನಂತರ ಆಹಾರ ಹಾಗೂ ವಿಹಾರ ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಉಡುಪಿ ಕುತ್ಪಾಡಿಯಲ್ಲಿಯ ಶಾಲಾಖ್ಯ ತಂತ್ರ ವಿಭಾಗದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಗಾಯತ್ರಿ ಜಿ ಹೆಗಡೆ. ಕೊರೋನಾ ವೈರಸ್ ಸೋಂಕಿನಿಂದ ಬಳಲಿದವರು ಹೆಚ್ಚಿನ ಸಂಖ್ಯೆಯಲ್ಲಿ ಗುಣಮುಖರಾಗುತ್ತಿದ್ದಾರೆ. ಇದೊಂದು ಸಂತೋಷದ ಸಂಗತಿ. ಆದರೆ ಇದರೊಟ್ಟಿಗೆ ಕೆಲವು ಪ್ರಶ್ನೆಗಳು ಕೂಡ ಮೇಲೆದ್ದಿವೆ. ಈ ಸೋಂಕಿನ ದೀರ್ಘಕಾಲೀನ ಪರಿಣಾಮಗಳೇನು? ರೋಗಿಯಲ್ಲಿ ಮತ್ತೊಮ್ಮೆ ಈ ರೋಗವು ಕಾಣಿಸುವುದೇ? ಅಥವಾ ರೋಗ ನಿರೋಧಕದ ಶಕ್ತಿಯ ಮೇಲೆ ಇದರ ಪ್ರಭಾವವೇನು? ಹೀಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕಾದು ನೋಡಬೇಕಾಗಿದೆ. ಕೋವಿಡ್ನಿಂದ ಚೇತರಿಸಿಕೊಂಡರೂ ಕೂಡ ಕೆಲವರಲ್ಲಿ ವ್ಯಾಧಿಯ ಲಕ್ಷಣಗಳು ಉಳಿದುಕೊಂಡಿರುವುದನ್ನು ನಾವು ಕಾಣಬಹುದು. ಉದಾಹರಣೆಗೆ, ಕೆಲವರಲ್ಲಿ ಕಾರಣವಿಲ್ಲದೇ ಸುಸ್ತು, ಜಡತೆಯ ಆಭಾಸ, ಕೆಲವರಲ್ಲಿ ಸ್ವಲ್ಪ ದೂರ ನಡೆದರೂ ದಮ್ಮು ಅಥವಾ ಸ್ವಲ್ಪ ಕೆಲಸ ಮಾಡಿದರೂ ಉಸಿರು ಕಟ್ಟಿದ ಹಾಗೆ, ಇದನ್ನು ನಾವು ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತೇವೆ. ಮತ್ತು ಇನ್ನು ಕೆಲವರಲ್ಲಿ ಗಂಧಜ್ಞಾನವು ಸಂಪೂರ್ಣವಾಗಿ ಮರಳಿ ಬಂದಿರುವುದಿಲ್ಲ. ಆರೋಗ್ಯ ತಜ್ಞರ ಪ್ರಕಾರ ಈ ಲಕ್ಷಣಗಳು ಸರಿಸುಮಾರು 45ರಿಂದ 60 ದಿನಗಳವರೆಗೂ ಕಾಣಿಸಬಹುದು. ಕೆಲವರಲ್ಲಿ ಇದು 90 ದಿನಗಳ ಕಾಲವೂ ಮುಂದುವರೆಯಬಹುದು. ಇದಕ್ಕೆ ಕಾರಣವೇನೆಂದು ಈಗ ನೋಡೋಣ. ಕೋವಿಡ್-19 ರೋಗದಿಂದ ಚೇತರಿಸಿಕೊಂಡವರಲ್ಲಿ ರೋಗದ ಪ್ರಭಾವದಿಂದ ಜಾಠರಾಗ್ನಿಯು ಕುಂಠಿತವಾಗಿ ಜೀರ್ಣಶಕ್ತಿಯು ಮಂದವಾಗಿರುತ್ತದೆ. ಇದರಿಂದ ದೇಹದ ಧಾತುಗಳಿಗೆ ಸರಿಯಾದ ಪೋಷಣೆ ಸಿಗದೆ ದೇಹದ ಬಲ ಕೂಡ ಕಡಿಮೆಯಾಗುತ್ತದೆ. ಆದ್ದರಿಂದ ದೇಹದಲ್ಲಿ ಸುಸ್ತು ಇತ್ಯಾದಿ ಲಕ್ಷಣಗಳು ಕಾಣಸಿಗುತ್ತವೆ. ಜಾಠರಾಗ್ನಿಯ ಬಲವನ್ನು ಹೆಚ್ಚಿಸಲು ರೋಗಿಯು ಹಂತ ಹಂತವಾಗಿ ಆಹಾರವನ್ನು ಲಘು ಆಹಾರದಿಂದ ಪ್ರಾರಂಭಿಸಿ ನಂತರದ ದಿನಗಳಲ್ಲಿ ದಿನನಿತ್ಯದ ರೆಗ್ಯುಲರ್ ಡಯಟ್ಗೆ ಪರಿವರ್ತಿಸಿಕೊಳ್ಳಬೇಕು. ಸುಲಭವಾಗಿ ಜೀರ್ಣವಾಗುವಂತಹ ಅಗ್ನಿದೀಪವನ್ನು ಮಾಡುವ ಆಹಾರವನ್ನು ಬಳಸಬೇಕು. ಪ್ರಾರಂಭದ ದಿನಗಳಲ್ಲಿ ಉಪಯೋಗಿಸಬಹುದಾದ ಕೆಲವು ಆಹಾರೋಪಕ್ರಮಗಳು ಇಲ್ಲಿವೆ. ಮೊದಲಿಗೆ, ಜೀರ್ಣಶಕ್ತಿಯನ್ನು ಹೆಚ್ಚಿಸಲು ಊಟದ 15 ನಿಮಿಷಗಳ ಮುಂಚೆ 1 ಇಂಚು ಶುಂಠಿಯನ್ನು 1 ಚಿಟಿಕೆ ಉಪ್ಪಿನ ಜೊತೆಗೆ ಸೇವಿಸಬೇಕು ಎಂದು ಆಯುರ್ವೇದದಲ್ಲಿ ಹೇಳಲಾಗಿದೆ. ನಂತರ ರೋಗಿಯ ಅಗ್ನಿಬಲದ ಅನುಗುಣವಾಗಿ ಆಹಾರವನ್ನು ಸೇವಿಸಬೇಕು. ಕೆಲವು ಉದಾಹರಣೆಗಳು ಇಲ್ಲಿವೆ. ಮೊದಲಿಗೆ ಲಾಜಾ ಪೇಯ. ಪೇಯ ಎಂದರೆ ಗಂಜಿ ಎಂದರ್ಥ. ಹೆಚ್ಚಿನ ಪ್ರಮಾಣದ ನೀರನ್ನು ಸೇರಿಸಿ ದ್ರವಾಹಾರವನ್ನೇ ಬಳಸುವಂತಹ ಆಹಾರ ಕ್ರಮ. 1 ಭಾಗ ಲಾಜಾ ಅಥವಾ ಅರಳಿಗೆ 14 ಭಾಗ ನೀರನ್ನು ಸೇರಿಸಿ ಮೃದುವಾಗಿ ಬೇಯಿಸಿಕೊಳ್ಳಬೇಕು. ಇದೇ ಲಾಜಾ ಪೇಯ. ಇದನ್ನು ಸೇವಿಸುವಾಗ ಉಪ್ಪು ಮತ್ತು ಶುಂಠಿ ಚೂರ್ಣವನ್ನು ಸೇರಿಸಬಹುದು. ಮೊದಲ 1-2 ದಿನಗಳ ಕಾಲ ಇದರ ಸೇವನೆಯು ಅತ್ಯಂತ ಲಾಭಕಾರಿ ಎಂದು ಹೇಳಲಾಗಿದೆ. ಇದೇ ರೀತಿಯಲ್ಲಿ ಅನ್ನದ ಗಂಜಿಯನ್ನು, ರವೆ ಗಂಜಿಯನ್ನು ಕೂಡ ಸೇವಿಸಬಹುದು. ಯೂಷ, ಆಡು ಮಾತಿನಲ್ಲಿ ಹೇಳುವುದಾದರೆ ಬೇಳೆ ಕಟ್ಟು ಅಥವಾ ಸೂಪ್. ಧಾನ್ಯಗಳನ್ನು ನೀರಿನಲ್ಲಿ ಬೇಯಿಸಿ ಅವನ್ನು ಬಸೆದು ಸೇವಿಸುವಂತಹದು. ಇದಕ್ಕೆ ಕ್ರಮೇಣವಾಗಿ ತುಪ್ಪ, ಜೀರಿಗೆ, ಕಾಳುಮೆಣಸು ಸೇರಿಸಿ ಉಪಯೋಗಿಸಬಹುದು. ಮುದ್ಗಯೂಷ, ಹೆಸರು ಕಾಳಿನ ಯೂಷ, ಕುಲತ್ಥ ಯೂಷ, ಹುರುಳಿ ಕಾಳಿನ ಯೂಷ. ಇದನ್ನು ಈ ಕೋವಿಡ್ ಚೇತರಿಕೆಯ ಸಮಯದಲ್ಲಿ ಉಪಯೋಗಿಸಬಹುದು. ಯೂಷ ಸೇವನೆಯಿಂದ ಬಾಯಿ ರುಚಿ ಹೆಚ್ಚುತ್ತದೆ, ಅಗ್ನಿ ದೀಪನವಾಗುತ್ತದೆ, ಆಹಾರವು ಸುಲಭವಾಗಿ ಪಚನವಾಗುತ್ತದೆ. ಇದೇ ರೀತಿಯಲ್ಲಿ ರಾಗಿ ಅಂಬಳಿಯನ್ನು ಕೂಡ ಮಾಡಿ ಸೇವಿಸಬಹುದು. ರಾಗಿ ಹಿಟ್ಟನ್ನು ಬಿಸಿ ನೀರಿನಲ್ಲಿ ಬೇಯಿಸಿ ಬೆಂದ ನಂತರ ಸ್ವಲ್ಪ ತಣಿಸಿ ಉಪ್ಪು ಮತ್ತು ಮಜ್ಜಿಗೆ ಸೇರಿಸಿ ಸೇವಿಸಬಹುದು. ಹಾಗೆಯೇ ಹೆಸರುಬೇಳೆ ಹಾಗೂ ಅಕ್ಕಿಯಿಂದ ಮಾಡಿದ ಕಿಚಡಿಯನ್ನು ಕೂಡ ಈ ಸಮಯದಲ್ಲಿ ಸೇವಿಸಬಹುದು. ಮಾಂಸಾಹಾರದ ಅಭ್ಯಾಸವಿರುವವರು ಮಾಂಸರಸ ಸೇವನೆಯನ್ನು ಮಾಡಬಹುದು. ಹೀಗೆ ದ್ರವಾಹಾರದಿಂದ ಸ್ಥೂಲಾಹಾರಕ್ಕೆ ಆಹಾರವನ್ನು ಪರಿವರ್ತಿಸಿಕೊಳ್ಳಬೇಕು. ಹೀಗೆ ಮಾಡುತ್ತಾ ಆಹಾರದ ಪ್ರಮಾಣವನ್ನು ಕೂಡ ಹೆಚ್ಚಿಸಬಹುದು.
ಈ ಸಮಯದಲ್ಲಿ ಕಾಳುಮೆಣಸು, ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ ಇವುಗಳನ್ನು ತಯಾರಿಸುವ ಆಹಾರದಲ್ಲಿ ಬಳಸಿದ್ದಲ್ಲಿ ಆಹಾರವು ಸುಲಭವಾಗಿ ಜೀರ್ಣವಾಗುತ್ತದೆ. ಜೀರ್ಣಶಕ್ತಿಯು ಉತ್ತೇಜನಗೊಂಡ ನಂತರ ದೇಹದ ಬಲವರ್ಧನೆಗೆ ರಸಾಯನ ಯೋಗಗಳನ್ನು ಉಪಯೋಗಿಸಬೇಕು. ರಸಾಯನವು ದೇಹದ ಬಲವನ್ನು ಹೆಚ್ಚಿಸುವುದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೂಷ್ಮಾಂಡ ರಸಾಯನ, ಅಗಸ್ತ್ಯ ರಸಾಯನ, ಚ್ಯವನ್ಪ್ರಾಶವಲೇಹ ಹೀಗೆ ಹಲವಾರು ರಸಾಯನಗಳು ಉಪಲಬ್ಧವಿದ್ದು ದೇಹದ ಅವಶ್ಯಕತೆಗೆ ಅನುಸಾರವಾಗಿ ವೈದ್ಯರ ಸಲಹೆಯ ಮೇರೆಗೆ ಇವುಗಳನ್ನು ಸೇವಿಸಬೇಕು. ರಸಾಯನ ಪ್ರಯೋಗದಿಂದ ಸುಸ್ತು ಮುಂತಾದ ಸಮಸ್ಯೆಗಳಲ್ಲಿ ಪರಿಹಾರ ಸಿಗುತ್ತದೆ. ಹಾಗೆಯೇ ಈ ರೋಗದಿಂದ ಚೇತರಿಸಿಕೊಂಡವರು ಕೆಲವು ಅಂಶಗಳನ್ನು ದಿನನಿತ್ಯವೂ ಪಾಲಿಸುವುದು ಒಳ್ಳೆಯದು. ರೋಗದಿಂದ ಚೇತರಿಸಿಕೊಂಡ ಮೊದಲ 14 ದಿನಗಳ ಕಾಲ ತಲೆಗೆ ಸ್ನಾನ ಬೇಡ. ತಲೆಗೆ ಸ್ನಾನ ಮಾಡಿದ ನಂತರ ನೆತ್ತಿಗೆ ರಾಸ್ನಾದಿ ಚೂರ್ಣವನ್ನು ಹಚ್ಚಿಕೊಳ್ಳಬೇಕು. ಇದು ಕಫ ಹಾಗೂ ಶೀತದ ಅಂಶವನ್ನು ಹೀರಿಕೊಳ್ಳುತ್ತದೆ. ಕೆಲವರಿಗೆ ಈ ಸಮಯದಲ್ಲಿ ತಲೆನೋವು ಕಾಣಿಸಿಕೊಳ್ಳಬಹುದು. ಅಂಥವರು ಸ್ಟೀಮ್ ಇನ್ಹಲೇಷನ್ ಅಥವಾ ಬಿಸಿ ನೀರಿನ ಹಬೆ ಹಾಗೂ ಹಣೆಗೆ ಶುಂಠಿಯ ಲೇಪವನ್ನು ಹಚ್ಚಿಕೊಳ್ಳಬಹುದು. ಹಸಿವಾದಾಗ ಮಾತ್ರ ಆಹಾರ ಸೇವನೆ ಮಾಡಬೇಕು. ಖಾರವಿರುವ ಹಾಗೂ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಸೇವಿಸದೇ ಇರುವುದು ಒಳ್ಳೆಯದು. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಶುಂಠಿ ಹಾಗೂ ಅರಿಶಿನ ಹಾಕಿ ಕುದಿಸಿರುವ ಹಾಲನ್ನು ದಿನಕ್ಕೆ 1 ಬಾರಿಯಾದರೂ ಸೇವಿಸಬೇಕು. ಹಾಗೆ ನಿತ್ಯವೂ ಸ್ವಲ್ಪ ಒಣದ್ರಾಕ್ಷಿಯನ್ನು ಸೇವಿಸಬೇಕು. ಇದು ದೇಹದಲ್ಲಿ ರಕ್ತದ ಅಂಶವನ್ನು ಹೆಚ್ಚಿಸುವುದಲ್ಲದೆ ಮಲಬದ್ಧತೆಯನ್ನು ನಿವಾರಿಸುತ್ತದೆ. ದಿನವೂ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ 3 ರಿಂದ 6 ಗ್ರಾಂ ಆಮಲಕಿ ಅಥವಾ ನೆಲ್ಲಿಕಾಯಿ ಚೂರ್ಣವನ್ನು ನೀರಿನೊಂದಿಗೆ ಸೇವಿಸಬೇಕು. ಹಾಗೆಯೇ ನೆಲನೆಲ್ಲಿಯ ಕಷಾಯ ಅಥವಾ ಚೂರ್ಣವನ್ನು ಕೂಡ ಸೇವಿಸಬಹುದು. ಇದು ರೋಗದಿಂದ ದೇಹದಲ್ಲಿ ಉಂಟಾಗಿರುವ ವಿಷಮತೆಯನ್ನು ನಿವಾರಿಸುತ್ತದೆ. ಕುಡಿಯುವುದಕ್ಕೆ ಬಿಸಿ ನೀರಿನ ಉಪಯೋಗ ಮಾಡಬೇಕು. ಷಡಂಗ ಪಾನೀಯ ಎಂಬ ಗಿಡಮೂಲಿಕೆಗಳಿಂದ ತಯಾರಿಸಿದ ನೀರನ್ನು ಕುಡಿದರೆ ದೇಹದಲ್ಲಿ ಹೆಚ್ಚಿರುವ ಉಷ್ಣತೆ ಕಡಿಮೆಯಾಗುತ್ತದೆ. 10-15 ನಿಮಿಷಗಳ ಕಾಲ ಲಘು ವ್ಯಾಯಾಮ ಹಾಗೂ ಯೋಗಾಸನಗಳ ಅಭ್ಯಾಸ, ಹಾಗೆಯೇ 5-10 ನಿಮಿಷ ಪ್ರಾಣಾಯಾಮದ ಅಭ್ಯಾಸ. ಕೊರೋನಾದಿಂದ ಬರುವ ದೀರ್ಘಕಾಲೀನ ತೊಂದರೆಗಳಲ್ಲಿ ಮಧುಮೇಹವೂ ಕೂಡ ಒಂದು ಎಂದು ವರದಿಯಾಗಿದೆ. ಆದ್ದರಿಂದ ನಿಯಮಿತವಾಗಿ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಪರೀಕ್ಷಿಸಿಕೊಳ್ಳಬೇಕು ಮತ್ತು ಆರೋಗ್ಯಕರವಾದ ದಿನಚರಿಯನ್ನು ರೂಢಿಸಿಕೊಳ್ಳಬೇಕು. ಈಗಿನ ಕೋವಿಡ್ ಸಮಯದಲ್ಲಿ ಪ್ರತಿನಿತ್ಯ ಗಂಡೂಷ ಹಾಗೂ ನಸ್ಯವನ್ನು ಮಾಡಬೇಕು. ಗಂಡೂಷ ಬಿಸಿ ನೀರನ್ನು ಬಾಯಲ್ಲಿರಿಸಿ ಬಾಯಿ ಮುಕ್ಕಳಿಸುವುದು. ಇದಕ್ಕೆ ಅರಿಶಿನ ಹಾಗೂ ಉಪ್ಪು ಕೂಡ ಸೇರಿಸಬಹುದು. ಇದನ್ನು ದಿನಕ್ಕೆ 2 ಬಾರಿ ಮಾಡಬೇಕು. ಬಾಯಿ ಹಾಗೂ ಗಂಟಲಿನಲ್ಲಿರುವ ಅಧಿಕ ಕಫವನ್ನು ಇದು ಹೊರಹಾಕುತ್ತದೆ. ಇದೇ ರೀತಿ 2 ದಿನಗಳಿಗೊಮ್ಮೆ ತೈಲಗಂಡೂಷವನ್ನು ಮಾಡಬೇಕು. ಬಿಸಿ ನೀರಿಗೆ ತಿಲತೈಲವನ್ನು ಸೇರಿಸಿ ಬಾಯಿ ಮುಕ್ಕಳಿಸಬೇಕು. ಇದರಿಂದ ಹಲ್ಲು ಹಾಗೂ ಒಸಡು ಕೂಡ ಸ್ವಸ್ಥವಾಗಿರುತ್ತದೆ. ನಸ್ಯ ಮೂಗಿನ ರಂಧ್ರಗಳಲ್ಲಿ 2 ಬೊಟ್ಟು ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಆದರೆ ನೆಗಡಿ, ಶೀತ, ಜ್ವರ, ಮೈಕೈ ನೋವು ಇದ್ದಾಗ ನಸ್ಯವನ್ನು ಮಾಡಬಾರದು. ಗಂಡೂಷ ಹಾಗೂ ನಸ್ಯ ಮಾಡಿದವರಲ್ಲಿ ವೈರಾಣುಗಳು ಸುಲಭವಾಗಿ ದೇಹ ಸೇರಿಕೊಳ್ಳುವುದಿಲ್ಲ. ಇದರೊಟ್ಟಿಗೆ ಉಳಿದ ಸಾಮಾನ್ಯ ಮುನ್ನೆಚ್ಚರಿಕೆಗಳನ್ನು ಪಾಲಿಸಬೇಕು. ದಿನಾಲು ಬಿಸಿ ನೀರಿನ ಹಬೆ ಅಥವಾ ಸ್ಟೀಮ್ ಇನ್ಹಲೇಷನ್ ತೆಗೆದುಕೊಳ್ಳುವುದು, ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳುವುದು, ಹೊರಗೆ ಹೋಗುವಾಗ ಮಾಸ್ಕ್ ಧರಿಸುವುದು ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು. ಈ ರೀತಿಯಾಗಿ ಎಲ್ಲ ನಿಯಮಗಳನ್ನು ಪಾಲಿಸಿದರೆ ಮತ್ತೊಮ್ಮೆ ಈ ರೋಗದ ಸಂಕ್ರಮಣಕ್ಕೆ ಬಲಿಯಾಗದಂತೆ ನಾವು ತಡೆಯಬಹುದು. ಧನ್ಯವಾದಗಳು. ಕೋವಿಡ್-19 ಚೇತರಿಕೆಯ ನಂತರ ಆಹಾರ ಹಾಗೂ ವಿಹಾರ ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು ಉಡುಪಿ ಕುತ್ಪಾಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಶಾಲಾಕ್ಯತಂತ್ರ ವಿಭಾಗದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಗಾಯತ್ರಿ ಜಿ ಹೆಗ್ಡೆ. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ